ನಿನ್ನೆ ನಮ್ಮ ಹುಬ್ಬಳ್ಳಿಯ ಶಾಸಕರು ಮತ್ತು ನಮ್ಮ BJP ಪಕ್ಷದ ಶಾಸಕಾಂಗ ಪಕ್ಷದ ಉಪನಾಯಕರು ಆದಂಥ ಅರವಿಂದ್ ಬೆಲ್ಲದರವರು ದೇವರಾಜ್ ಅರಸರ ಬಗ್ಗೆ ಮಾತಾಡಿದ್ದಾರೆ. ದೇವರಾಜ್ ಅರಸರು ಲಿಂಗಾಯತರಿಗೆ ಬಹಳ ಅನ್ಯಾಯ ಮಾಡಿದ್ರು, ಮೋಸ ಮಾಡಿದ್ರು, ಹಾಗೆ ಹೀಗೆ ಅಂತೇಳಿ ಮಾತಾಡಿದ್ದಾರೆ. ಪಾಪ ದೇಶ ವಿದೇಶಗಳಲ್ಲಿ ಓದ್ತಾ ಇದ್ದಂಥ ಬೆಲ್ಲದವರಿಗೆ ಮೈಸೂರು ಮಹಾಸಂಸ್ಥಾನದ ಅರಸರ ಪ್ರಗತಿಯ ನೀತಿಗಳು, ದೇವರಾಜ ಅರಸರು ತಮ್ಮ ಅಧಿಕಾರಾವಧಿಯಲ್ಲಿ ತಂದಂಥ ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗಳು ಇವ್ಯಾವು ಕೂಡ ಗೊತ್ತಿಲ್ಲ ಅವ್ರಿಗೆ. ಪಾಪ ಅವ್ರು ಓದ್ಕೊಂಡು ಇಲ್ಲ ಅಂತ ಕಾಣುತ್ತೆ. ಹಾಗಾಗಿ ಮೀಸಲಾತಿ ಸಾಮಾಜಿಕ ನ್ಯಾಯಕ್ಕೆ ಹೆಸರೇ ಕರ್ನಾಟಕ. ನಾನು ಅವ್ರಿಗೂ ಕೂಡ ಸಜೆಸ್ಟ್ ಮಾಡ್ತೀನಿ, ನೋಡಿ ಬೆಲ್ಲದವರೇ, ದಯವಿಟ್ಟು ಕರ್ನಾಟಕ ಸರ್ಕಾರದ ಇತಿಹಾಸವನ್ನು ನೀವು ಓದಬೇಕು. ಮೈಸೂರು ಮಹಾಸಂಸ್ಥಾನದ ದೊರೆಗಳೇನು ಮಾಡಿದ್ರು, ಸ್ವಾತಂತ್ರ್ಯಾನಂತರದಲ್ಲಿ ಬಂದಂಥ ಜನಪ್ರತಿನಿಧಿಗಳೇನು ಮಾಡಿದ್ರು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೋಬೇಕು. ನೀವು ಬಿಸ್ನೆಸ್ ಮ್ಯಾನ್. ನೀವು ಹುಬ್ಬಳ್ಳಿಯಿಂದ ಧಾರವಾಡ ತನಕ ಎಡಬಲೆಲ್ಲ ನಿಮ್ಮದೇ ಆಸ್ತಿ, ಏನೇನೋ ಕಂಪ್ನಿಗಳು ಎಲ್ಲ ಇದ್ದಾವೆ. ನಿಮಗೆ ಇರಲಿ, ಒಳ್ಳೆಯದೇ. ಬಟ್ ನಿಮಗೆ ಬಡವ್ರ ಕಷ್ಟ ಗೊತ್ತಿಲ್ಲ, ಬಡವ್ರ ನೋವು ನಿಮಗೆ ಗೊತ್ತಿಲ್ಲ. ಅರಸರು ಹಾವನೂರು ವರದಿಯ ಮೂಲಕ ನಮ್ಗೆ ಅನ್ಯಾಯ ಮಾಡಿದ್ರು, ನಮಗೆ ಮೀಸಲಾತಿ ಕೊಡಲಿಲ್ಲ ವೀರಶೈವರಿಗೆ ಅಂತ ಹೇಳಿ ಭಾಳಷ್ಟು ರೀತಿಯಲ್ಲಿ ತಾವು ಬಪ್ಪ ಅಳಿಮಯ್ಯ ಬಾ ನಿಂದೊಂದು ಸಿಗಿಸ್ತಾ ಇದ್ದ. ಮೀಸಲಾತಿ ಇವೆಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ನೀಡಿದಂಥ ಸಂವಿಧಾನದ ಆಶಯಗಳು. ಸಂವಿಧಾನ ಜಾರಿಗೆ ಬರೋಕ್ಕೆ ಮುಂಚೆನೇ ರಾಜಪ್ರಭುತ್ವದಲ್ಲೇ ಮೀಸಲಾತಿಯನ್ನು ಮೈಸೂರು ಅರಸರು ಕೊಟ್ಟಂಥವು. ಇವೆಲ್ಲ ಇತಿಹಾಸ. ಹಾಗಾಗಿ ಬೆಲ್ಲದರವರು ಕರ್ನಾಟಕದ ಇತಿಹಾಸವನ್ನು ಓದಬೇಕು, ಅರ್ಥ ಮಾಡ್ಕೋಬೇಕು. ತಾವು BJP ಡೆಪ್ಯೂಟಿ ಲೀಡರ್ ಇದ್ದೀರಿ, ನೀವಿನ್ನೂ ಭಾಳಷ್ಟು ತಿಳ್ಕೊಳ್ಳೋದಿದೆ. ತಿಳ್ಕೊಳ್ಳದೆ ಏನು ಮಾತಾಡಬಾರ್ದು. ಯಾಕೆ ಇವೆಲ್ಲ ಇರೋದೇ ಬಡವ್ರ ಪರವಾಗಿರ್ತಕ್ಕಂಥವು. ಮತ್ತು ತ್ರೀ ಬಿನಲ್ಲಿ ಹಾವನೂರು ಕಮಿಷನ್ ರಿಪೋರ್ಟ್, ನಂತರದಲ್ಲಿ ಏನೆಲ್ಲ ರಿಫಾರ್ಮ್ಸ್ ಆಯಿತು, ಇವತ್ತಿಗೂ ಕೂಡ 3Bನಲ್ಲಿ ಲಿಂಗಾಯತರಿಗೆ, ವೀರಶೈವರಿಗೆ ಮೀಸಲಾತಿ ಇದೆ. ಯಾಕೆಂದರೆ ಎಲ್ಲದರಲ್ಲೂ ಇದೆ. ಈಗ ಲ್ಯಾಂಡ್ ರಿಫಾರ್ಮ್ಸಲ್ಲೂ ಇದೆ, ಅವರಿಗೆ ಭೂಮಿ ಹೋಗಿದೆ. ಬಡವರಿದ್ದಾರೆ ಸ್ವಾಮಿ, ಲಿಂಗಾಯತರಲ್ಲಿ ಬಡವರಿದ್ದಾರೆ, ಅವರಿಗೆಲ್ಲ ಭೂಮಿ ಹೋಗಿದೆ. ಲ್ಯಾಂಡ್ ರಿಫಾರ್ಮ್ಸಲ್ಲಿ ಓಲ್ಡ್ ಏಜ್ ಪೆನ್ಷನಲ್ಲಿ ಇವತ್ತು ಕೂಡ ತಗೋತಾ ಇದ್ದೀವಿ ನಾವು. ವೀರಶೈವರು ಸಾಲ ವಿಮೋಚನೆ ಆಗಿದೆ. ಪದ್ಧತಿ ನಿವಾರಣೆ ಆಗಲಿ ಅಥವಾ ಗಂಗಾ ಕಲ್ಯಾಣ ಆಗಲಿ, ಇವೆಲ್ಲ ಉದ್ಯೋಗದಲ್ಲಿ ಕೂಡ ಮೀಸಲಾತಿ ಇದೆ 3Bನಲ್ಲಿ. ಇವೆಲ್ಲ ಅರ್ಥ ಮಾಡ್ಕೋಬೇಕು ಮಿಸ್ಟರ್ ಬೆಲ್ಲದ್. ಅರ್ಥ ಮಾಡ್ಕೋಬೇಕು. ಹಾಗಾಗಿ ತಾವು ತಿಳ್ಕೊಂಡು ಮಾತಾಡೋದು ಒಳ್ಳೆಯದು ಅಂತಂಥೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಮೀಸಲಾತಿ ಹೇಗೆ, ತಾವು ಬಸವೇಶ್ವರನ ಪೂರ ಅರ್ಥ ಮಾಡ್ಕೊಂಡಿಲ್ಲ ಅಂತ ಕಾಣುತ್ತೆ. ತಾವು ವೀರಶೈವ ಲಿಂಗಾಯತ ಧರ್ಮವೇ ಬಸವೇಶ್ವರ ಧರ್ಮ. ಅದು
ಮೀಸಲಾತಿಯನ್ನು ಯಾವ ರೀತಿ ಕೊಟ್ಟರು ಆವಾಗಲೇ 12ನೇ ಶತಮಾನದಲ್ಲಿ ಯಾರೂ ಕಣ್ಣೆತ್ತಿ ನೋಡಿದ ಸಮಾಜಗಳ ಕೇರಿಗೆ ಬಸವಣ್ಣವರು ಹೋಗ್ತಾರೆ. ದಲಿತರ ಬೀದಿಗೆ ಸಹಪಂಕ್ತಿ ಭೋಜನ ಮಾಡ್ತಾರೆ, ಅಲ್ಲಿ ಅವ್ರ ಜೊತೆಗೆ ತಪ್ಕೋತಾರೆ. ದಲಿತನನ್ನು ನನ್ನಯ್ಯ ಕಕ್ಕಯ್ಯ ಅಂತಾರೆ. ಆಗ ಅಲ್ಲಿಯ ದಲಿತರು, ಸ್ವಾಮಿ ಯಾರೂ ಕಣ್ಣೆತ್ತಿ ನೋಡಿದ ನಮ್ಮ ಕೇರಿಗೆ ಬಂದಿದ್ದೀರಾ, ನಮಗೆಲ್ಲ ಭಾಳ ಸಂತೋಷ ಆಗಿದೆ, ಧೈರ್ಯ ಬಂದಿದೆ ಅಂತಂಥೇಳಿ ತಮ್ಮ ಮೈ ತೊಗಲನ್ನೇ ಮೆಟ್ಟಾಗಿ ಮಾಡಿಕೊಡ್ತಾರೆ. ಸ್ವಾಮಿ ಇದನ್ನು ತಾವು ಮೆಟ್ಕೊಂಡು ಹೋಗಬೇಕು ಅಂತಾರೆ. ಬಸವೇಶ್ವರರು ಮೆಡಲಿಲ್ಲ, ಅದನ್ನು ತಲೆಯ ಮೇಲೆ ಹೊತ್ತು ಹೋಗ್ತಾರೆ. ಅದನ್ನು ಅದೇನು ಸಂದೇಶ, ಏನದು ತಲೆಯ ಮೇಲೆ ಹೊತ್ತು ಹೋಗಿತ್ತು? ಶತಮಾನಗಳಿಂದ ತೊತ್ತಿನ ಮಗನಾಗಿ ಹೊತ್ತು ಕೂಳಿಗೂ ಗತಿ ಇಲ್ಲದಂಥ ಸಮಾಜಗಳ ಜನರನ್ನು ಉಳ್ಳವರು ತಲೆಯ ಮೇಲೆ ಹೊತ್ತು ಹೋಗಬೇಕು ಅಂತಕ್ಕಂಥದ್ದೇ ಮೀಸಲಾತಿಯ ಸಂದೇಶ ಬಸವೇಶ್ವರ ಹೊತ್ಕೊಂಡು. ಇವೆಲ್ಲ ಅರ್ಥ ಮಾಡ್ಕೋಬೇಕು ಮಿಸ್ಟರ್ ಬೆಲ್ಲತ್. ನೀವು ಯಾವ್ಯಾವುದೋ ದೇಶದಲ್ಲಿ ಏನೇನೋ ಡಿಗ್ರಿ ತೊಗೊಂಬಂದ್ಬಿಟ್ರು.